ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇವತ್ತು ನಾವು ರಾಷ್ಟ್ರ ಲಾಂಛನದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಪ್ರದೇಶದ ಸಾರನಾಥದಲ್ಲಿ ಬೌದ್ಧ ಧರ್ಮದ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ನೆರೆಯ ರಾಷ್ಟ್ರಗಳಿಗೆ ಬಿತ್ತರಿಸಿದ ಮಹಾರಾಜ, ರಾಷ್ಟ್ರದ ಶ್ರೇಯವಂತ ದೊರೆ ಅಶೋಕನು ಸ್ಥಾಪಿಸಿದ ಧರ್ಮಸ್ತಂಭದ ಶಿರೋಭಾಗದಲ್ಲಿನ ಗುರುತೇ ನಮ್ಮ ರಾಷ್ಟ್ರ ಲಾಂಛನವಾಗಿದೆ. 1950 ಜನವರಿ 26ರಂದು ಇದನ್ನು ರಾಷ್ಟ್ರ ಮುದ್ರೆಯನ್ನಾಗಿ ಅಂಗೀಕರಿಸಲಾಯಿತು. ಇದನ್ನು 2 ಭಾಗಗಳಾಗಿ ಗುರುತಿಸಲಾಗಿದೆ. ಶಿರೋಭಾಗ ಅಥವಾ ದ ಕ್ರಸ್ಟ್, ಎರಡನೇದು ಧ್ಯೇಯವಾಕ್ಯ ದ ಮೋಟೋ. ಶಿರೋಭಾಗದಲ್ಲಿ 4 ಸಿಂಹಗಳು ಬೆನ್ನಿಗೆ ಬೆನ್ನಾಗಿಸಿ ಗಂಭೀರವಾಗಿ ನಿಂತಿವೆ. ಇದರ ತಳಭಾಗದ ಚಪ್ಪಟೆಯಾಕಾರದ ಸಮತಟ್ಟದಲ್ಲಿ 24 ಸರಳುಗಳ ಧರ್ಮಚಕ್ರವಿದ್ದು, ಇದರ ಬಲಭಾಗದಲ್ಲಿ ಹಾರುವ ಕುದುರೆ, ಎಡಭಾಗದಲ್ಲಿ ಎತ್ತು ಅಥವಾ ಬಸವ, ಉಬ್ಬು ಚಿತ್ರಗಳಿವೆ. ಧರ್ಮಚಕ್ರವು ನೈತಿಕ ಮಾರ್ಗದಲ್ಲಿ ನಿರಂತರ ಪ್ರಗತಿಯ ಸಂಕೇತವಾಗಿದೆ. ಸಿಂಹಗಳು ಗಂಭೀರ, ಧೈರ್ಯ ಹಾಗೂ ಬಲಶಾಲಿ ಎಂದು, ಎತ್ತು ಸ್ಥಿರತೆ ಮತ್ತು ಕಷ್ಟ ಸಹಿಷ್ಣುತೆಗೆ, ನಿಷ್ಠೆಗೆ, ಕುದುರೆಯ ವೇಗಕ್ಕೆ, ಶಕ್ತಿಗೆ ಸಾಕ್ಷಿಯಾಗಿದೆ. ಅಲ್ಲದೆ ಭಾರತೀಯರು ಈ ಎಲ್ಲ ಸದ್ಗುಣಗಳ ಸಂಪನ್ನರು ಎಂದು ಬಿಂಬಿಸಲಾಗಿದೆ. ಬಹಳ ಮುಖ್ಯವಾದುದು, ಈ ಲಾಂಛನದ ಪೀಠಭಾಗದಲ್ಲಿ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ದೇವನಾಗರಿ ಲಿಪಿಯಲ್ಲಿ ಇದೆ. ಈ ವಾಕ್ಯದ ಅರ್ಥ ಏನೇ ಆಗಲಿ ಸತ್ಯವೊಂದೇ ಗೆಲ್ಲುವುದು, ಸತ್ಯಕ್ಕೆ ಜಯ ಎಂಬ ಭಾರತೀಯರ ಮನೋಭಿಪ್ರಾಯಕ್ಕೆ ಸಾಕ್ಷಿ. ಇದು ಉಪನಿಷತ್ತಿನ ಉದ್ಘೋಷ. ಲಾಂಛನದಲ್ಲಿನ ಈ ಭಾವನೆಗಳು ದೇಶಪ್ರೇಮವನ್ನು ಜಾಗೃತಿಗೊಳಿಸುವ ಚೈತನ್ಯ ರೂಪವಾಗಿವೆ. ಈ ಚಿತ್ರದಲ್ಲಿ ನಾವು 3 ಮುಖದ ಸಿಂಹವನ್ನು, ಅಶೋಕ ಚಕ್ರವನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಲಾಂಛನದ ಮುದ್ರೆಗಳನ್ನು ಬಳಸುವ ಕೇಂದ್ರಗಳೆಂದರೆ ಕೇಂದ್ರ ಸರ್ಕಾರದ ಅತ್ಯುನ್ನತ ಕಚೇರಿಗಳು, ರಾಷ್ಟ್ರಪತಿ ಭವನ, ರಕ್ಷಣಾ ವ್ಯವಸ್ಥೆ, ವಾಹನಗಳು, ರಾಷ್ಟ್ರದ ವತಿಯಿಂದ ನಡೆಯುವ ಪತ್ರ ವ್ಯವಹಾರಗಳು, ವಿದೇಶಿ ರಾಯಭಾರ ವ್ಯವಹಾರಗಳು, ನೋಟು ಮತ್ತು ನಾಣ್ಯಗಳು, ಅಂಚೆ ಕಚೇರಿ ವ್ಯವಹಾರಗಳು ಇತ್ಯಾದಿಗಳಲ್ಲಿ ಈ ರಾಷ್ಟ್ರ ಮುದ್ರೆಗಳನ್ನು ಗಮನಿಸಬಹುದು. ಭಾರತ ಸರ್ಕಾರವು 1950 ಜನವರಿ 26ರಂದು ಅಧಿಕೃತವಾಗಿ ಸಾರನಾಥದ ಅಶೋಕ ಸ್ತಂಭದಲ್ಲಿರುವ 4 ಮುಖಗಳ ಸಿಂಹವನ್ನು ತನ್ನ ರಾಷ್ಟ್ರ ಲಾಂಛನವನ್ನಾಗಿ ಆಯ್ದುಕೊಂಡಿತು. ಚಿಹ್ನೆಯಲ್ಲಿ 3 ಮುಖ ಕಾಣಿಸಿದರೂ ಲಾಂಛನವು 4 ಸಿಂಹದ ಮುಖಗಳನ್ನು ಹೊಂದಿದ್ದು, 4ನೇ ಮುಖವು ಹಿಂಬದಿಯಲ್ಲಿರುವುದು. ಭಾರತದ ರಾಷ್ಟ್ರೀಯ ಚಿಹ್ನೆಯನ್ನು ಇಲ್ಲಿ ನಾವು ಗಮನಿಸಬಹುದು. ಚಿತ್ರದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆಯನ್ನು ನಾವು ಗಮನಿಸಬಹುದು. ಸತ್ಯಮೇವ ಜಯತೆ ಎಂಬ ಉಪನಿಷತ್ತಿನ ವಾಕ್ಯವನ್ನು ಗಮನಿಸಬಹುದು. ಭಾರತ ಗಣರಾಜ್ಯ ದಿನ ಇದನ್ನು ಸ್ವೀಕರಿಸಿದ 26 ಜನವರಿ 1950. ಧ್ಯೇಯವಾಕ್ಯ ಸತ್ಯಮೇವ ಜಯತೆ, ಸತ್ಯವೇ ಜಯಿಸುತ್ತದೆ ಎಂದು ಅರ್ಥ. ಸತ್ಯಕ್ಕೆ ಜಯವಾಗಲಿ ಎಂದು ಇದರ ಅರ್ಥ. ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಿದ್ದು, ಓಡುತ್ತಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮಚಕ್ರದ ಜೊತೆಯಲ್ಲಿ ಪರ್ಯಾಯವಾಗಿ ಹಾಸುಗಲ್ಲಿನ ಮೇಲೆ ಕೆತ್ತಲ್ಪಟ್ಟಿದೆ. ಇವುಗಳ ಜೊತೆಗೆ ಮಂಡೂಕೋಪನಿಷತ್ತಿನಲ್ಲಿ ಉಲ್ಲೇಖಿಸಿರುವ ಸತ್ಯಮೇವ ಜಯತೆ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಧ್ಯೇಯವಾಕ್ಯ ಸತ್ಯಮೇವ ಜಯತೆ. ಎಲ್ಲರಿಗೂ ಧನ್ಯವಾದಗಳು.